ಅಲ್ಲದೆ ಹೋದ್ರೆ ಹೆಂಡತಿಯೊಟ್ಟಿಗೆ ಮಾತಾಡಬೇಕೆನ್ನುವಂಥ ಪ್ರೀತಿಯಿಂದ ನಿನ್ನ ಗಂಡ ಬಂದಿದ್ದಾನೆ. ಬಂದಂತಹ ಗಂಡನ ಪ್ರೀತಿಯ ಹೌದು ಎಲ್ಲುಂಟು ತೋರಿಸಿ, ಎಲ್ಲುಂಟು ಅದೇ ಬಾಗಿ ಬಿಟ್ಟ ಬಗೆರಿ ಒಳಗಿರುವುದು ಅದು ಹಾಗೆಲ್ಲ ತೋರಿಸುವುದಲ್ಲ, ಅದು ಕಾಣುದು. ಹೌದಪ್ಪ, ಕಾಣುವುದಾ? ತೋರಿಸುವುದಿಲ್ಲವಲ್ಲ. ತೋರಿಸ್ಬೇಕು ಅಂತ ಹೊರಟ್ರಲ್ಲ, ಕೆಲವು ತೋರಿಸ್ಲಿಕ್ಕೆ ಆಗುದು. ನೀವು ಇಷ್ಟೆಲ್ಲ ನಾಟಕ ಮಾಡೋದು ಬೇಡ. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಗೊತ್ತಾಗಿದೆ ನನಗೆ. ಆದ್ರೆ ಒಂದುಂಟು, ಏನು? ಹೇಗಿದ್ರು ನೀ ಚಂದ ಹೋಗಿ ನೋಡು. ಎಂತದ್ದು? ಕೆಲವರೆಲ್ಲ ನಗಾಡಿದ್ರು ಮಾತ್ರ ಚಂದ. ಓಹೋ, ನನ್ನ ಹೆಂಡತಿ ಭಾಮೆ ಹಾಗಲ್ಲ, ಸುಟ್ಟು ಮಾಡಿಕೊಂಡ್ರು ಚಂದ. ಹಾ, ಜಾತಿ ಚಂದ ಗೊಂಪೆ. ಹ್ಮ್, ಈ ಬ್ರಹ್ಮ ರೂಪಕ್ಕೆ ಸ್ವಲ್ಪ ಮಾನಸಿಕ ಆಗಿ ನೀನು ಸೃಷ್ಟಿ ಮಾಡಿದ್ದ. ಅಂದ್ರೆ ನನಗ್ ಮಾನಸಿಕ ನಾ ಸರಿ ಇಲ್ಲ ಅಂತ ನೀವು ಹೇಳುದು. ಹಾಗಲ್ಲ ಅಂದ್ರೆ ಮಾತು ಗೊತ್ತಾಗುದಿಲ್ಲ ಅಂತ ಭಾವಿಸುವ. ಹಾಗಾದ್ರೆ ಬ್ರಹ್ಮನ ಸೃಷ್ಟಿ ಅಂದ್ರೆ ಹೇಗೆ? ಹೇಗೆ? ಚರಾಚರ ಜೀವರಾಶಿಗಳಲ್ಲಿ ಒಂದಲ್ಲ ಒಂದು ನ್ಯೂನತೆ. ನಿನ್ನ ಹಾಗಲ್ಲ ನೋಡು, ಯಾವ ನ್ಯೂನತೆ ಇಲ್ಲದೆ ಹೋದ ಒಂದ್ ಜಾತಿ ಮಾನಸಿಕ ಆಗಿ ಸೃಷ್ಟಿ ಮಾಡುದು ಅಂತ. ಅದೇ ನನಗ್ ಮಾನಸಿಕ ಅಂದ್ರೆ ನನಗ್ ಮಾನಸಿಕ ಹೌದು, ನಾವು ಒಪ್ಪಿಕೊಳ್ತೇನೆ. ಯಾಕೆ ಮಾನಸಿಕ? ನಿಮ್ಮಿಂದ ನಾ ಮಾನಸಿಕ ಆದದ್ದು. ಅಂದು ಮಾತಾಡಿ ಇಷ್ಟೆಲ್ಲ ಮಾತಾಡ್ಬಿಡ್ತಿ. ಏನೇ ಆಗುತ್ತೆ ಹೇಗೆ? ನಿನ್ನ ಸಾಂಗತ್ಯ ನನಗೊಂದು ಜಾತಿ ಹಿತ, ಸಂತೋಷ. ಹಾಗಾಗಿ ನಿನ್ನನ್ನು ಕಾಣಬೇಕು, ನಿನ್ನೊಟ್ಟಿಗೆ ಮಾತಾಡಬೇಕು, ನಿನ್ನೊಟ್ಟಿಗೆ ಕಲಿಯಬೇಕು ಎನ್ನುವಂತ ಆಸೆಯನ್ನು ಹೊತ್ತು ಇಲ್ಲಿಯವರೆಗೆ ಬಂದಿದ್ದೇನೆ. ಆದ್ರೆ ನನ್ನನ್ನು ದೂರ ಮಾಡುವುದರ ಮೂಲಕವಾಗಿ ಗಂಡನನ್ನೇ ದೂರ ಇಡುವಂತಹ ಆ ಮಹಾಪಾತಕ ಕೃತ್ಯಕ್ಕೆ ಮುಂದಾಗ್ತಿದ್ದೇನೆ. ನೋಡು, ನನ್ನ ರಸನ ಗಾರು ಕೊಂಡಿದೆ. ಯಾಕಾಗಿ ನೀನಿಲ್ಲಿದೆ ಒಂದು ಕೊಟ್ಪನ ನೀರು ಹಾಯ್ದ ನನ್ನ ನೋಡು, ನನ್ನ ಚರ್ಮನ ಒಳಗೆ ಹೋಗಿ ಅದಕ್ಕೆ ನೀರು ಹೋಯ್ತೇನೆ. ಅದಕ್ಕೆ ಬೇಕಾದ ಒಣಗಿದ್ದೆಲ್ಲ ಸರಿ ಆಗ್ತದೆ. ಅದಕ್ಕೆ ಬೇಕಾದದ್ದು ನೀರಲ್ಲಪ್ಪ, ಮುಚ್ಚುವೆ. ನೀನು. ಏನ್ ಮಾತಾಡ್ತಾ ಅಂದ್ರೆ ನಾನು ಹೆಂಗೆಂಗೋ ಕುಡಿತೇನೆ ಅಂತ ನೀವು ಹೇಳುದಲ್ವಾ? ನನಗೆ ಗೊತ್ತಾಗುದಿಲ್ಲ ಅಂತ ನೀವು ನಾಟಕ ಮಾಡುವುದು ಬೇಡ. ನನಗೆ ಅರ್ಥ ಆಗುತ್ತದೆ. ನೀವು ಇಷ್ಟೆಲ್ಲ ನಾಟಕ ಮಾಡುವುದೇ ಬೇಡ ನನ್ನ ಹತ್ರ. ನಿನಗೆ ಯಾಕೆ ಹೀಗಾಗಿದೆ? 3 ದಿವಸ ಆಯ್ತು ನೀನು ನನ್ನನ್ನು ನೋಡಿದೆ, ಪಂಚಾತಿ ಮತಿ ಭ್ರಮಣೆ ಆಗಿದೆ. ನಿಮಗೆ ಲೆಕ್ಕಾಚಾರ ಉಂಟಾ? 3 ದಿನ ಆಯ್ತು ನೀವು ಇಲ್ಲಿ ಬರೆದಂತ ಲೆಕ್ಕಾಚಾರ ಉಂಟಾ ನಿಮಗೆ? ಈ ಲೆಕ್ಕಾಚಾರ ಮಾಡುವವನೇ ನಾನು ಸ್ವಾಮಿ. ನಿಮಗೆ ನಮ್ಮಂತವ್ರೆಲ್ಲ ಸರಿ ಅಲ್ಲ. ಯಾಕೆ? ಬಂದು ಕೂಡಲೇ ನಾವು ನಿಮ್ಮನ್ನ ಉಪಚರಿಸುವುದಿಲ್ಲ, ಪ್ರೀತಿಯಿಂದ ಮಾತಾಡುವುದಿಲ್ಲ, ನಿಮ್ಗೆ ಆತೋದು ನೀರು ಕುಡಿಯುವುದಿಲ್ಲ. ಆದ್ರಿಂದ ನಮ್ಮಂತವ್ರದ್ದೆಲ್ಲ ಮನೆಗೆ ನೀವು ಬರಬಾರ್ದು. ನೀವು ನಿಮ್ಗೆ ಆದರಣೆ ಮಾಡುವವ್ರ ಮನೆಗೆ ಹೋಗ್ಬೇಕು. ನೀವು ಇಲ್ಲೆಲ್ಲ ಬರಬಾರ್ದು. ನಾನು ನಿಮ್ ಹೆಂಡತಿ ಅಲ್ಲ, ಅವಳು ನಿಮ್ ಹೆಂಡತಿ, ನಾನಲ್ಲ. ನಿಮ್ ಹೆಂಡತಿ ಸತ್ಯಭಾಮೆ ಸತ್ತೋದ್ಲು. ಎಲ್ಲಿದ್ಯೋ ಹೆಚ್ಚಾಗೋಯ್ತಾ? ಸಂತೋಷ ಆಯ್ತಾ? ಗಂಡನೇ ಅಲ್ಲ ಹೇಳ್ತಾ ಇದ್ದಾಳೆ ನನ್ನ ಹೆಂಡತಿ. ಅಲ್ಲ, ನೀವು ಗಂಡ ಅಲ್ಲ ಅಂತಲ್ಲ, ನಾನು ಹೆಂಡತಿ ಅಲ್ಲ ಅಂತ. ಮುದ್ದು ಮುಖವನ್ನು ತೋರಿಸು, ನಾನು ಈಗೆಲ್ಲ ಸರಿ ಮಾಡ್ತೇನೆ. ಸುಮ್ಮನೆ ಇಷ್ಟೆಲ್ಲ ನಾಟಕ ಮಾಡುವವರು ನನಗಾಗಿ ಏನು ಮಾಡಿದ್ದೀರಿ ನೀವು ಅಂತ? ಅಂದ್ರೆ 3 ದಿವಸ ಬರದೆ ಹೋದದ್ದಕ್ಕೆ ಇಷ್ಟು ಯುದ್ಧ ಮಾಡ್ತಿದ್ದೀರಾ? ನಿನಗೆ ಆಯ್ತಾ ಮಾಡ್ಲೇ?
ಇನ್ನೊಂದು ಸಂದರ್ಭ ನಿನ್ನನ್ನು ಕರ್ಕೊಂಡು ಸ್ವರ್ಗಕ್ಕೆ ಹೋಗುದು. ಹಾ? ನರಕಾಸುರವಧೆ ಪ್ರಸಂಗ ಹಮ್ಮು ಮಾಡ್ತಾರೆ. ನನಗೆ ನೆನಪುಂಟು, ಹಾ. ನಿಮಗೆ ನೆನಪುಂಟಾ? ಆ ಪ್ರಸಂಗ ಮುಗಿದ ಮೇಲೆ ಹೌದೌದು. ನಂದನ ವನದ ವಿಹಾರಕ್ಕಾಗಿ ಸ್ವರ್ಗಕ್ಕೆ ಬಂದದ್ದು ಹೇಗೆ? ಹೇಗೆ ನೀವಾಗ ಕರ್ಕೊಂಡು ಹೋದದ್ದ? ಮತ್ತೆ ಅಥವಾ ನಾನು ಬರ್ತೇನೆ ಅಂತ ಹಠ ಹಿಡಿದು ನಾನು ಕರ್ಕೊಂಡು ಹೋದದ್ದ? ಸುಮ್ಮನಿರೆ, ನನ್ನೊಟ್ಟಿಗೆ ಬರ್ತೇನೆ ಅಂತ ಹೇಳೋರು ಬಹಳ ಜನ ಇದ್ದಾರೆ. ಹಾ. ಹಾಗಂತ ಹಾಗೆ ಹೇಳುವವರನ್ನೆಲ್ಲ ನಾ ಕರ್ಕೊಂಡು ಹೋಗ್ತಾ ಬಹಳ ಜನ ಇದ್ದಾರ? ನನಗೆ ಹೆಂಡಿನ ಹೆಚ್ಚು ಉಳಿದ ಕಡೆ ಬಿಡು. ಹಾ. ನಾನು ಹೆಂಡತಿ ಲೆಕ್ಕ ಕೊಡ್ತೇನೆ. ಅವರಿಗೆಲ್ಲ ಬರ್ತಾನೆ ಹೇಳುವ ನೈತಿಕತೆ ಇಲ್ಲ. ನನಗುಂಟು ಶಮಂತ ಕಮಣಿ 8 ಮಣ ಬಂಗಾರ, ನೆನಪಿಟ್ಕೊಳ್ಳಿ. ಈಗೊಂದು ಭ್ರಮೆಯಲ್ಲೇ ಬದುಕಿದ್ರೆ ಬದುಕಬೇಕು ಬಿಟ್ಟು ಯಾರ್ಯಾರು ನೈತಿಕತೆ ಇರುವುದು ನನಗೊಬ್ಬರಿಗೆ ತಪ್ಪಲ್ಲ. ಹಾಗಂತ ಪ್ರತಿಯೊಬ್ಬರು ಹಾಗೆ ತಿಳ್ಕೊಳ್ಳೋದು ಹೌದೇ? ಯಾರು ಶಮಂತಕ ಮಣಿಯನ್ನು ತಂದದ್ದುಂಟ? ದ್ವಾರಾವತಿಗೆ ಇಷ್ಟೆಲ್ಲ ಐಶ್ವರ್ಯಗಳು ಬರ್ಲಿಕ್ಕೆ ಕಾರಣ ಯಾರು? ಯಾರು? ನಾನು ಸತ್ಯಭಾಮಾದೇವಿ. ಅಂದ್ರೆ ಸಮಂತಕರು ನೀವೆಲ್ಲರೂ ಇವತ್ತು 3 ಹೊತ್ತು ಊಟ ಮಾಡ್ತಾ ಇದ್ದೀರಿ ಹೊಟ್ಟೆ ತುಂಬ ಅಂತ ಕಾರಣ ಯಾರು? ಯಾರು? ನಾನು ಸತ್ಯಭಾಮಾದೇವಿ. ಇದೆಲ್ಲ ನನಗಿರುವ ನೈತಿಕತೆ, ನನಗಿರುವ ಬಲ ಯಾರಿಗುಂಟು ಮತ್ತೆ? ಇದು ಯಾರು ನಿಂಗೆ ತಪ್ಪು ತಿಳುವಳಿಕೆ ಅಂತ ಏನ್ ತಪ್ಪು ನಾವು ತಿಳುವಳಿಕೆ? ದ್ವಾರಕೆಲ್ಲ ಅನ್ನ ತಿನ್ನುವರು ಬಿಟ್ರೆ ಬಂಗಾರ ತಿನ್ನುವರು. ಬಂಗಾರ ಇದ್ದದ್ದಕ್ಕೆ ಅಷ್ಟೆಲ್ಲ ನಿಮಗೆ ತರಿಸಿಕೊಳ್ಳಿಕ್ಕಾಗ್ತದೆ, ನಮ್ಮಲ್ಲಿ ಬೆಳಿಲಿಕ್ಕೆ ಬೆಳಕಿನ ವ್ಯವಸ್ಥೆ ಹೆಚ್ಚಾದದ್ದಕ್ಕೆ ಆ ಕಾರಣ ಅಂತ. ಅಷ್ಟೇ ತುಂಬುವುದಕ್ಕೆಲ್ಲ ನಾವೇ ಕಾರಣ. ಎಲ್ಲದಕ್ಕೂ ಪರೋಕ್ಷವಾಗಿ ನಾನು ಬಂದದ್ದೇ ಕಾರಣ. ಈಡೇ ಭಾಗ್ಯಲಕ್ಷ್ಮಿ ನಾನು. ಭಾಗ್ಯಲಕ್ಷ್ಮಿಯಾಗಿ ನೀನು ಅಗಲವಾಗಿ ನಿಂತ ಕಾರಣಕ್ಕಾಗಿ ದ್ವಾರಕ್ಕೆ ತುಂಬುತ್ತಿರುವುದು. ಹೌದು, ಏನೀಗ ನಾನೇ ಕಾರಣ ಎಲ್ಲದಕ್ಕೂ. ಹೌದೇ? ಹಾಗಾಗಿಯೇ ನಿನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋದೆ. ನರಕಾಸುರ ವಧೆ ಆಯ್ತು. ನಂದನವನಕ್ಕೆ ನರಕಾಸುರ ವಧೆ ಆದದ್ದು. ಹೇಗೆ? ನೀವೊಬ್ರೆ ಹೋದದ್ದ? ನೀವೊಬ್ರೆ ಕಾರಣವಾ? ಮತ್ತೆ ನಮ್ಮಲ್ಲ ಹಾಗೆ ನಾವಿಬ್ಬರು ಸೇರಿ ಬಂದದ್ದಕ್ಕೆ ಅವ ಸತ್ತದ್ದು. ಹಾಗಲ್ವೇ ಅದು. ಆದ್ರಿಂದ ನೀವಾಗ ಕರ್ಕೊಂಡು ಹೋದದ್ದಲ್ಲ, ಹೋದ್ಮೇಲೆ ನಾನು ಸುಮ್ಮನೆ ಇದ್ದವಳು ಅಲ್ಲ, ನಾನು ಕೆಲಸ ಮಾಡಿದ್ದೆ. ಪ್ರಪಂಚದಲ್ಲಿ ಶ್ರೇಷ್ಠ ಗಂಡನಾಗಿ ಕೃಷ್ಣ ಕಾಣಿಸಿಕೊಳ್ಳುವುದೇ ಅದರಿಂದ. ತಾನು ಒಬ್ಬನೇ ಕೊಂದರೆ ತನಗೊಬ್ಬನಿಗೆ ಹೆಸರು ಬರ್ತದೆ ಎನ್ನುವ ಕಾರಣಕ್ಕಾಗಿ ಹೆಂಡತಿಗೆ ಹೆಸರು ಧರಿಸುವುದಕ್ಕೆ ಬೇಕಾಗಿ ಹೆಂಡತಿಯನ್ನು ಕೂಡಿಕೊಂಡು ನರಕಾಸುರ ವಧೆಯನ್ನು ಮಾಡಿದ ಪರಿಣಾಮದಲ್ಲಿ ಕೃಷ್ಣ ಪರಿಣಾಮದಲ್ಲಿ ಕೃಷ್ಣ ನಿಮಗೆ ಹೆಸರು ಆಮೇಲೆ ಅಲ್ಲ ನಮಗೆ ಸುಮ್ಮನೆ ನೀವು ಓಡೆಗೆ ಹೆಸರು ಬಂತು. ಏನ್ ಹೇಳಿದ್ರು ಮತ್ತೊಂದು ಮಾತಾಡ್ತೀರಿ ಅಲ್ವಾ? ಆಮೇಲೆ ಏನು? ನೀನೇ ಕೇಳಿ ಯಾವುದು ಇದು ಎಂತಾಯ್ತದು ಪರಿಜಾತ ನೆನಪು ಮಾಡ್ಕೊಂಡು ನಿನಗೆ ನೆನಪುಂಟ ಇಲ್ವ ಅಂತ. ಹಾಗೆ ಅದನ್ನು ನೀನು ಬಯಸಿದ ಕಾಲಕ್ಕೆ ಅದನ್ನ ಬರದಿಂದ ತಂದಿದ್ದಿದ್ದೆ. ಹೇಗೆ ಹೇಳು? ಬರದಿಂದ ತಂದಿದ್ದಿದ್ದೆ. ಆಮೇಲೆ ನೋಡು, ಆ ಕಡೆ ಮೂಲೆಯಲ್ಲಿ ಇವತ್ತಿಗೂ ವೃಕ್ಷ ಕಾಣ್ತಾ ಉಂಟು. ವೃಕ್ಷ ಕಾಣ್ತಾ ಉಂಟು. ನಾನು ನಿನಗಾಗಿ ಮಾಡಿದ್ದು. ಹೂವೆಲ್ ಬಿಡ್ತಾ ಉಂಟು. ಹೂವೆಲ್ ಬಿಡ್ತಾ ಉಂಟು. ಆದ್ಮೇಲೆ ಅಲ್ಲ, ಮರದ ಮೇಲೆ ಹೌದು. ಬೀಳುವುದಲ್ಲಿ ಹೂವು ಇರುವುದಿಲ್ಲ. ಕಸ ತೆಗಿ. ನಮ್ಮನೆ ಅಂಗಳ ಬೀಳ್ತಾ ಉಂಟಾ? ಕಸ ತೆಗಿ. ಇದೆಲ್ಲ ನಾಟಕ ಮಾಡ್ಬೇಕು. ಮೊದಲ ಕಸ ತೆಗೆಯುವ ಕೆಲಸ ನಿನಗೆ ಸಮಸ್ಯೆ. ಪಾರಿಜಾತ ವೃಕ್ಷ ಬೇಕು ಅಂತ ಹೇಳಿದ್ರ ಅದರ ಹೂವನ್ನ ಬಯಸಿದ್ರ. ಆದ್ರೆ ನೀವು ಬೇಡ 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 ಆ ತುದಿಯಲ್ಲಿ ನೆಡುವುದು ಬೇಡ ಅಂತ ಹೇಳಿದ್ರು ಅಂಗಳದ ಆ ತುದಿಯಲ್ಲೇ ನೆಟ್ರಿ. ಈಗ ನೋಡಿ, ಹೋಗಿ 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 ಅವಳ ಮನೆಯ ಅಂಗಳಕ್ಕೆ ಹೂ ಬೀಳ್ತಾ ಇದೆ. ಮರ ಇದ್ದದ್ದು ನಮ್ಮ ಮನೆ ಅಂಗಳದಲ್ಲಿ, ಹೂ ಬೀಳುವುದು ಅವಳ ಮನೆಗೆ. ಸಂತೋಷ ಪಡ್ಬೇಕು. ಏನ್ ಸಂತೋಷ ಪಡುವುದಲ್ಲ? ಏನು? ಯಾರಾದ್ರೂ ಮರವನ್ನ ಮನೆ ಹೊಸ್ತಿಲ್ ಭಾಗದ ಮುಂದಿನ ನಿಲ್ತಾರ? ಬೇಡ. ಅಂಗಳ ತುದಿಯಲ್ಲೇ ನೆಡುದು. ಆ ತುದಿಯಲ್ಲ, ನನಗೆ ಈ ತುದಿಯಲ್ಲಿ ನೆಟ್ಟರೆ ಸಾಕಿತ್ತು. ಅಲ್ಲಿಂದ ನೆಟ್ಟಿದ್ ನೀವು. ನನಗೆ ನಿನ್ ಗೊತ್ತಿಲ್ಲ. ಏನು? ಹೂವು ಬಲಿತ ಮೇಲೆ ಕೆಳಗೆ ಬೀಳ್ತದೆ. ಅದು ನಿನ್ ಮನೆ ಅಂಗಳದಲ್ಲೇ ಬಿತ್ತು ಅಂತ ಆದ್ರೆ ನೀನೇ ಹೊರಗೆ ಬಂದು ಬೊಗ್ಗುದಲ್ಲ ಕಷ್ಟವಲ್ಲ ನಿನ್ಗೆ. ಅವಳ ಮನೆ ಅಂಗಳದಲ್ಲಿ ನನಗೆ ಬಗ್ಗುವುದು ಕಷ್ಟ ಅಂತ ನೀವು ತಿಳಿದುಕೊಳ್ಳುವುದು ಬೇಡ. ನನಗೆ ಬಗ್ಗಿಸುವುದು ಗೊತ್ತುಂಟು. ಬಗ್ಗಲಿಕ್ಕೆ ಜನ ಇದ್ದಾರೆ. ಯಾಕಂದ್ರೆ ಶಮಂತ ಕಮಣಿ 8 ಮನ ಬಂಗಾರ. ನಿಜವಾಗಿ ಇಲ್ಲಿ ಇದ್ದವರೆಲ್ಲ ಯಾರು ಅಂತ ಮಾಡಿದ್ರು? ನಮ್ಮ ಮನೆ ಕೆಲಸಕ್ಕಿದ್ದವ್ರು. ನೋಡೆ, ನಿನ್ನೊಂದು ಬಿಟ್ಟು ಇಲ್ಲಿ ಎಲ್ಲ ಎಷ್ಟು ತೆಳ್ಳಗಿದ್ದಾರೆ. ಹೌದು, ನಮ್ಮ ಮನೆ ಕೆಲಸಕ್ಕೆ ಇದ್ದವರು. ನಿಜವಾಗಿ ಕೆಲಸಕ್ಕೆ ಇದ್ದವರು. ನಮ್ಮ ಯೋಗ್ಯತೆ. ಹಾಗಾಗಿ ಅಷ್ಟು ಯೋಗ್ಯತಾವಂತನಾಗಿರುವಂತಹ ನೀನು ಬಯಸಿದೆ ಅಂತಾದ್ರೆ ಮರವನ್ನು ಹೊತ್ತಿಸಿಯಾದರೂ ಹೂವನ್ನ ನೀನು ಕೊಯ್ಯಿಸಬಲ್ಲ ಎನ್ನುವಂತಹ ಭರವಸೆ ಇದ್ದ ಕಾರಣಕ್ಕಾಗಿ ನೀವು ಹೊತ್ತಿದ್ರ ಒಂದಿನಾದ್ರು ಹೂ ಕೊಯ್ದು ಕೊಟ್ರಲ್ಲ. ಕೆಲಸಕ್ಕಿದ್ದೇನೆ. ಮೊದ್ಲು ಕೆಲಸಕ್ಕಿದ್ದದ್ದೇ ನೀವೀಗ ಒಂದು ನಿರ್ಣಯದಲ್ಲಿ ಗಂಡನು ಕೆಲಸ ನೀವು ಬೇರೆ ಕೆಲಸ ಏನುಂಟು? ಹೆಂಡತಿ ಹೇಳಿದ್ದನ್ನು ಮಾಡುವುದು ಬಿಟ್ಟು ಮತ್ತೆಂತ ಕೆಲಸ ಉಂಟು? ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಏನ್ ಕೆಲಸ? ಇಲ್ಲಿ ಅಧಿಕಾರ ನೋಡಿಕೊಳ್ಳಿಕ್ಕೆ ನಿಮ್ಮ ಅಣ್ಣ ಬಲಭದ್ರ ದೇವ ಇದ್ದಾನೆ. ನಿಮಗೆಂತದುಂಟು ಕೆಲಸ? ಸುಮ್ಮನೆ ಉಂಡುಕೊಂಡು ತಿಂದುಕೊಂಡು ತಿರುಗುದಲ್ಲ. ಹೆಂಡತಿ ಮನೇಲಿ ಕೆಲಸ ಮಾಡ್ಬೇಕು, ಮೈ ಬಗ್ಗಿಸಿ. ಅದಕ್ಕಾಗೆ ಬಂದು ನೋಡು, ಆ ಸ್ಮರ ಪುಂಕವಾಗಿ ಬಾಣವನ್ನು ಬಿಡ್ತಾ ಇದ್ದಾನೆ. ತಡ್ಕೊಳ್ಳಿಕ್ಕೆ ಕೆಲಸ ಮಾಡಲಾಗ
ಬುದ್ಧಿಯೋ ಉದಿಸಿದ ಕಾರಣ ಚಂದವಾಗಿದೆ ಬುದ್ಧಿಯೋ ಇಷ್ಟ ಆಗ್ಬೇಕು. ನೀ ಹೇಳಿದಾಗೆಲ್ಲ ಕೇಳುವ ಹೇಳದ್ದೆಲ್ಲ ಮಾಡುವ ಒಂದು ಬಿಟ್ಟು ಚೊಟ್ಟೆ ಬಿಟ್ಕೊಂಡು ಸುಮ್ಮನೆ ಸುಮ್ಮನೆ ನಿಲ್ಲಬೇಕಲ್ರಿ. ಏನಂದ್ರೆ ನಿಮ್ಗೆ ಯಾರಿಂದ ಸಮಸ್ಯೆ? ನೋಡುವ ಎಷ್ಟು ವರ್ಷ ಅಂತ ಈಗಲ್ಲ ಮಾತು ಕೇಳಿಸ್ತೇವೆ. ಅಲ್ಲ, ನಾನು ಬದುಕಿರುವವರೆಗೂ ಹೀಗೆ ಸ್ಮರ ಆ ಕಂದರ್ಪ ಅವ ನಿಮಗೆ ಪುಂಖಾನುಪುಂಖವಾಗಿ ಶರಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಈ ಕಡೆ ತಾಗ್ತಾ ಉಂಟು ಮತ್ತೊಂದು ಈ ಕಡೆ ತಾಗ್ತಾ ಅಷ್ಟಾಗಬೇಕು. ಸಂಸ್ಕಾರಹೀನರ ಹೊಟ್ಟೆಯಲ್ಲಿ ಸಂಸ್ಕಾರಹೀನರೇ ಜನಿಸುವುದು ಅನ್ನೋದಕ್ಕೆ ಅವನೇ ಸಾಕ್ಷಿ. ಎಂತ ಅರ್ಥ ಹೇಳಿದೆ? ಅರ್ಥ ಆಗ್ಲಿಲ್ವಾ? ನಿಮ್ಮ ಮಗ ಆದ್ರೆ ಯಾರಿಗೆ ಹುಟ್ಟಿದವ? ಯಾರಿಗೆ? ಯಾರ ಹೊಟ್ಟೆಯಲ್ಲಿ ಹುಟ್ಟಿದವ? ಯಾರು ಹುಟ್ಟಿದ್ದು? ಅವಳ ಹೊಟ್ಟೆಯಲ್ಲಿ ಹುಟ್ಟಿದವ. ಅವಳು ಅಂದ್ರೆ ಅವಳೇ. ಇಷ್ಟೊತ್ತು ಯಾರ ಮನೆಯಲ್ಲಿ ಬಂದವರು ನೀವು? ಇಷ್ಟೊತ್ತು ಯಾರ ಮನೆಯಲ್ಲಿ? ತಿರ್ಗಾಡ್ಕೊಂಡು ಬಂದೆ. ಅದೇ ಯಾವ ತಿರುಗಾಟದಿಂದ? ಯಾವ ತಿರುಗಾಟದಿಂದ? ರುಕ್ಮಿಣಿ ಮನೆ ಅವಳ ಹೊಟ್ಟೆಯಲ್ಲಿ ಆ ಕಂದರ್ಪ ಉದಿಸಿದ ಕಾರಣ ಅಮ್ಮನಿಗಿರುವ ಸಂಸ್ಕಾರದಂತೆಯೇ ಅವನಿಗೆ ತಾಯಿಯಂತೆ ಕರು, ನೂಲಿನಂತೆ ಸೀರೆ, ತಾಯಿಯಂತೆ ಮಗ. ಈಗ ಗೊತ್ತಾಯ್ತಾ? ಅವ ಅಪ್ಪ ಎನ್ನುವ ಭಯವೂ ಇಲ್ಲದೆ ನಿಮ್ಮ ಮೇಲೆ ಶರಪ್ರಯೋಗ ಮಾಡ್ತಾನೆ ಅಂತ ಆದ್ರೆ ಅವನ ಸಂಸ್ಕಾರ ಅಷ್ಟರದ್ದು. ನನಗೆ ಯೋಚನೆ ಅದಲ್ಲ. ಈಗ ರುಕ್ಮಿಣಿಯ ಹೊಟ್ಟೆಯಲ್ಲಿ ಹುಟ್ಟಿದವ ಹಾಗಾದ ಎಲ್ಲಾದ್ರೂ ತಪ್ಪು ನಿನ್ನ ಹೊಟ್ಟೆಯಲ್ಲಿ ಯಾರಾದ್ರೂ ಹುಟ್ಟಿದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅವನ ಯೋಗ ಎನ್ನುವುದು ಏನು ಕೇಳ್ತೀರಿ ಸ್ವಾಮಿ? ಪ್ರಪಂಚದಲ್ಲಿ ಯಾರಿಗೂ ಇಲ್ಲದಂತಹ ಸಂಸ್ಕಾರ ನನ್ನ ಮಕ್ಕಳಲ್ಲಿ ಇರ್ತದೆ ಎನ್ನುವುದಕ್ಕೆ ನಾನೇ ಸಾಕ್ಷಿ. ನನ್ನ ನೋಡಿದ್ರೆ ಗೊತ್ತಾಗುವುದಿಲ್ಲ. ಭವಿಷ್ಯದಲ್ಲಿ ಒಳ್ಳೆ ಬಂಗಾರದ ಮನುಷ್ಯ ಆಗಿ ತುದಿಯಲ್ಲಿ ಬಂಗಾರಪ್ಪ ಬಂಗಾರಪ್ಪ ಅಂತ ಹೇಳ್ಕೊಳ್ತಾರೆ. ಖಂಡಿತವಾಗಿ ಬಂಗಾರದ ಮನುಷ್ಯ. ಯಾಕೆ? ಸಮಂತಕ ಮಣಿ. ಅದೇ 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 8 ಮಣ ಬಂಗಾರ. ಅದಕ್ಕಾಗಿ ಪುಣ್ಯವನ್ನು ನಾನು ಪಡೆದು ಬಂದವಳಿದ್ದೇನೆ. ಹೌದೌದು. ನೋಡಿ, ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಗೆ ಇಷ್ಟು ಹೊತ್ತು ಕೊಟ್ಟದ್ದೇ ಹೆಚ್ಚು. ನಾನು ಇದು ನನ್ನ ತಪ್ಪುರ. ನನ್ನ ಮುಟ್ಟಾಡಿ ನೀವು ಉಸಿರದಕ್ಕೆ ನನ್ನ ತಪ್ಪುರ, ನನ್ನ ಹಾಸಿಗೆ, ಇದು ನನ್ನ ಗಂಡ. ಇದು ನನ್ನ ಜಾಗ. ಗೊತ್ತುಂಟ ನಿಮಗೆ? ನನ್ನ ಜಾಗ ಇದು. ನೀವೆಂತ ಮಾಡೋದು? ಹೋಗಿ ಇಲ್ಲಿಂದ. ಬಾಲಸತ್ಯ ಭಾಮಣಿಯೇ ತೋರೆಯಿನ್ನ ಬುದ್ಧ ಎಷ್ಟು ಸೊಕ್ಕು, ಎಷ್ಟು ದುರಹಂಕಾರ, ಎಷ್ಟು ರಾಷ್ಟ್ರದಲ್ಲಿ. ನಾನೇನು ಸಾಮಾನ್ಯದವಳ? ಸತ್ಯಭಾಮಾದೇವಿ ಇದ್ದೇನೆ. ಪ್ರಪಂಚದಲ್ಲಿ ಅಧಿಕಾರಕ್ಕೆ, ಐಶ್ವರ್ಯಕ್ಕೆ, ಅಂತಸ್ತಿಗೆ, ಗುಣಕ್ಕೆ